ವಿಮಾನ ದುರಂತ ಅಂದರೆ ಸಾಮಾನ್ಯ ವಿಮಾನ ದುರಂತ ಅಲ್ಲ, ಅದು 242 ಜನ ಇದ್ದಂತಹ ಏರ್ ಇಂಡಿಯಾದ ಬೋಯಿಂಗ್ ಏರ್ಕ್ರಾಫ್ಟು ಅಹಮದಾಬಾದ್ನಲ್ಲೇ ಸಿಟಿ ಒಳಗಡೆ ಒಂದು ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದು, ಅಂದರೆ ಸರಿಯಾಗಿ ಟೇಕ್ ಆಫ್ ಆಗೋದಿಲ್ಲ. ಅದಕ್ಕೆ ಆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಹಕ್ಕಿಗಳು ಸಿಕ್ಕಾಬಿಟ್ಟು ಜಾಸ್ತಿಯಾಗಿ ಹಲವು ಹಕ್ಕಿಗಳು ವಿಮಾನದ ಇಂಜಿನ್ಗೆ ಡಿಕ್ಕಿ ಹೊಡೆದು ಬಿದ್ದ ಕೆಲವೇ ಕ್ಷಣದಲ್ಲಿ ಫುಲ್ ಬರ್ನ್ ಆಗಿರೋದ್ರಿಂದ ಯಾರು ಉಳಿದಿದ್ರೂ ಸಹಿತ ಏನಾದರೂ ಒಂದು ಊನದಲ್ಲೇ ಉಳಿದಿರ್ಬೇಕಷ್ಟೇ, ಬಿಟ್ಟರೆ ಯಾವುದೇ ಕಾರಣಕ್ಕೂ ಆರೋಗ್ಯವಾಗಿ ಆರಾಮಾಗಿ ಸೇಫಾಗಿ ನಾವು ಇದರಿಂದ ಬಚಾವಾದ್ವಿ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ನಿಮಿಷಕ್ಕೆ 417 ಫೀಟ್ ಅನ್ನೋ ಹಾಗೆ ಮೇಲೆ ಹೋಗ್ತಾ ಇರಬೇಕಾದ್ರೆ ಆಲ್ ಆಫ್ ಸಡನ್ ಸಿಕ್ಕಿಲ್ಲ. ಇಮಿಡಿಯೇಟ್ಲಿ ಮೇಡೇ ಅನೌನ್ಸ್ ಮಾಡಿದ್ದಾರೆ ಪೈಲಟ್ಸು. ಆದರೆ ಅಷ್ಟರೊಳಗೆ ಗಾನ್. ಅಂದರೆ ಅಲ್ಲಿ ಆ ಹುಡುಗರಲ್ಲಿ ಇನ್ನೆಷ್ಟು ಜನ ಸತ್ತೋಗಿದಾರೋ ಗೊತ್ತಿಲ್ಲ, ಫ್ಲೈಟಲ್ಲಿ ಎಷ್ಟು ಜನ ಜೀವ ಹೋಗಿದೆಯೋ ಗೊತ್ತಿಲ್ಲ. ಸೊ ಎಲ್ಲರೂ ಇದ್ದಂತಹ ಈ ಫ್ಲೈಟ್ ಎಲ್ಲ ಆರಾಮಾಗಿ ಹೊರಟು ಅವ್ರು ಲಂಡನ್ ಕಡೆ ಹೊರಟಿದ್ರು ಅಷ್ಟೇ, ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ರು ಅಷ್ಟೇ. ಆದರೆ ಅವರ ಆಯಸ್ಸನ ಯಮ ಅಲ್ಲೇ ಬರೆದು ಬಿಟ್ಟಿದ್ದ. ಈ ಬೋಯಿಂಗ್ ಏರ್ಕ್ರಾಫ್ಟ್ ಏನಿದೆ ಇದು ಕೇವಲ 11 ವರ್ಷ ಓಲ್ಡ್ ಅಷ್ಟೇ, ಅಂದರೆ ಫೇರ್ಲಿ ನ್ಯೂ. ಅದರಲ್ಲಿ ಹತ್ತತ್ರ 58,000 ಲೀಟರ್ನಷ್ಟು ಫ್ಯೂಯಲ್ ಇತ್ತಂತೆ. ನೀವು ಯೋಚನೆ ಮಾಡಿ, 58,000 ಅಂದರೆ ಅಹಮದಾಬಾದಿಂದ ಲಂಡನ್ಗೆ ಹೋಗಬೇಕು ಅಂತಂದರೆ ಫ್ಯೂಯಲ್ ಫುಲ್ ಸ್ಟಾಕ್ ಆಗಿ ಹೊರಟಿರುತ್ತೆ. ಸೊ ಹಾಗಿರುವಾಗ ಬಿದ್ದ ರಭಸಕ್ಕೆ ಬೆಂಕಿ ಹತ್ಕೊಂಡಾಗ ಹೆಂಗೆ ಧ್ವಂಸ ಆಗೋಗ್ಬಿಟ್ಟಿರುತ್ತೆ. ಪೈಲಟ್ ಏನೋ ನಿದ್ದೆ ಬಂದ್ಬಿಟ್ಟು ಕೆಳಗಡೆ ಗುದ್ದಿಲ್ಲ, ಅಥವಾ ಪೈಲಟ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಏನು ಕೆಳಗಡೆ ಬಿದ್ದಿಲ್ಲ. ಮೇಡೇ ಅನೌನ್ಸ್ ಮಾಡಿದ್ದಾರೆ, ಟ್ರಸ್ಟ್ ಎತ್ತಿಲ್ಲ ಅಂತ ಗೊತ್ತಾಗ್ತಿದೆ, ಇಲ್ಲ ಇಳಿತಾ ಇದೆ ಕೆಳಗಡೆ ಅಂದ ತಕ್ಷಣ ಮೇಡೇ ಅನೌನ್ಸ್ ಮಾಡಿದ್ದಾರೆ. ಅಂದರೆ ನಾನು ಹೇಳ್ತಾ ಇರೋದು ಏರ್ಪೋರ್ಟ್ಗೆ ಬಿಟ್ಟು ಒಂದು ಸ್ವಲ್ಪ ದೂರ ಹೋಗಿರ್ತಾರೇನೋ, ಇನ್ನೂ ಮನೆ ತಲುಪಿರಲ್ವೇನೋ, ಅಷ್ಟರೊಳಗಾಗಲಿ ಅವ್ರು ಸಾವಿನ ಸುದ್ದಿ ಕೇಳಬೇಕು ಅಂತಂದರೆ ಅದರ ಪರಿಸ್ಥಿತಿ, ಆ ಮನಸ್ಥಿತಿಗೆ ಸಾಧ್ಯನೇ ಇಲ್ಲ ಅದು. ಹಾಯ್ ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇವತ್ತು ಮಧ್ಯಾಹ್ನದವರೆಗೆ ಎಲ್ಲ ನಾರ್ಮಲ್ ಆಗೇ ಇತ್ತು. ಅಂದರೆ ಮಧ್ಯಾಹ್ನ 1:15 ಸಮಯಕ್ಕೆ ಒಂದು ಸುದ್ದಿ ಎಲ್ಲರೂ ಇಡೀ ದೇಶವನ್ನು ಇಡೀ ವಿಶ್ವವನ್ನು ಆಗೋ ಹಾಗೆ ಮಾಡುತ್ತೆ. ಅದು ಅಹಮದಾಬಾದ್ನಲ್ಲಿ ನಡೆದಂಥ ಒಂದು ಫ್ಲೈಟ್ ಕ್ರ್ಯಾಶ್. ವಿಮಾನ ದುರಂತ ಅಂದರೆ ಸಾಮಾನ್ಯ ವಿಮಾನ ದುರಂತ ಅಲ್ಲ, ಅದು 242 ಜನ ಇದ್ದಂತಹ ಏರ್ ಇಂಡಿಯಾದ ಬೋಯಿಂಗ್ ಏರ್ಕ್ರಾಫ್ಟು ಟೇಕ್ ಆಫ್ ಆಗಿ 1-2 ನಿಮಿಷದ 1-1.5 ನಿಮಿಷದ ಒಳಗಡೆ ಅಲ್ಲೇ ಅಹಮದಾಬಾದ್ನಲ್ಲೇ ಸಿಟಿ ಒಳಗಡೆ ಒಂದು ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದು, ಅಂದರೆ ಸರಿಯಾಗಿ ಟೇಕ್ ಆಫ್ ಆಗೋದಿಲ್ಲ. ಅದಕ್ಕೆ ಥ್ರಸ್ಟ್ ಕಮ್ಮಿ ಆಯಿತು ಅಂತ ಕೆಲವರು ಹೇಳ್ತಾರೆ. ಆದರೆ ಈಗ ಬರ್ತಿರುವ ವಿಷಯಗಳ ಪ್ರಕಾರ ಅದು ರೆಸಿಡೆನ್ಷಿಯಲ್ ಏರಿಯಾ, ಅಂದರೆ ಏನಾಗಿದೆ ಎಕ್ಸಾಕ್ಟ್ಲಿ ಫ್ಲೈಟ್ ಕ್ರ್ಯಾಶ್ ಆಗಿದೆಯಲ್ಲ, ಆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಹಕ್ಕಿಗಳು ಸಿಕ್ಕಾಬಿಟ್ಟು ಜಾಸ್ತಿಯಾಗಿ ಹಲವು ಹಕ್ಕಿಗಳು ವಿಮಾನದ ಇಂಜಿನ್ಗೆ ಡಿಕ್ಕಿ ಹೊಡೆದು ಅದರಿಂದ ಥ್ರಸ್ಟ್ ಸಿಗದೇನೆ, ಪಿಕಪ್ ಮಾಡೋಕ್ಕಾಗದೇನೆ, ಟೇಕ್ ಆಫ್ ಆಗದೇನೆ ಇಮಿಡಿಯೇಟ್ಲಿ ಮೇಡೇ ಅನೌನ್ಸ್ ಮಾಡಿದ್ದಾರೆ. ATCಗೆ ಮೇಡೇ ರಿಪೋರ್ಟ್ಸ್ ಬಂದಿದೆ. ಆದರೆ ಅಷ್ಟರೊಳಗಡೆ ಅಲ್ಲೇ ಇದ್ದಂತಹ ಅಹಮದಾಬಾದ್ನ ಒಂದು ಹಾಸ್ಟೆಲ್ಗೆ ಈ ವಿಮಾನ ಡಿಕ್ಕಿ ಹೊಡೆದಿದೆ. ಅದರ ಪರಿಣಾಮವಾಗಿ ಇಲ್ಲಿ ತನಕ ಬಂದಿರೋದು ಹತ್ತತ್ರ 140 ಜನರ ಸಾವಾಗಿದೆ ಅಂತ. ಕರೆಕ್ಟ್ ಅಪ್ಡೇಟ್ಸ್ ಇಲ್ಲಿಯ ತನಕ ಕರೆಕ್ಟ್ ಎಕ್ಸಾಕ್ಟಾಗಿ ಸಿಗ್ತಾ ಇಲ್ಲ. ಯಾಕಂದರೆ ಬಿದ್ದ ಕೆಲವೇ ಕ್ಷಣದಲ್ಲಿ ಫುಲ್ ಬರ್ನ್ ಆಗಿರೋದ್ರಿಂದ ಯಾರು ಉಳಿದಿದ್ರೂ ಸಹಿತ ಏನಾದರೂ ಒಂದು ಊನದಲ್ಲೇ ಉಳಿದಿರ್ಬೇಕಷ್ಟೇ, ಬಿಟ್ಟರೆ ಯಾವುದೇ ಕಾರಣಕ್ಕೂ ಆರೋಗ್ಯವಾಗಿ ಆರಾಮಾಗಿ ಸೇಫಾಗಿ ನಾವು ಇದರಿಂದ ಬಚಾವಾದ್ವಿ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. 230 ಜನ ಪ್ರಯಾಣಿಕರು, ಅದರಲ್ಲಿ 10 ಜನ ಫ್ಲೈಟ್ ಸ್ಟಾಫು, 2 ಪೈಲಟ್ಸು, ಇಷ್ಟೂ ಜನ ಇದ್ದಂತಹ ಫ್ಲೈಟ್ ಕ್ರ್ಯಾಶ್ ಆಗಿ ಟೇಕ್ ಆಫ್ ಆಗಿ ಅಂದರೆ ಅದು ಪರ್ ಮಿನಿಟ್ 417 ಫೀಟ್ಸ್ ಹೈಟಲ್ಲಿ ಎವ್ರಿ ಮಿನಿಟ್. ಅಂದರೆ ನಾವು ಹೆಂಗೆ ಸ್ಪೀಡ್ ಹೇಳ್ತೀವಲ್ಲ, ಇಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಅಂತ, ಹಾಗೇ ವಿಮಾನ ಟೇಕ್ ಆಫ್ ಆಗಬೇಕಾದ್ರೆ ಅದರ ಮೇಲೆ ಹೋಗುತ್ತಲ್ಲ, ಅದಕ್ಕೂ ಸಹಿತ ಎಷ್ಟು ನಿಮಿಷಕ್ಕೆ, ಎಷ್ಟು ಗಂಟೆಗೆ ಎಷ್ಟು ಅಡಿ ಮೇಲೆ ಹೋಗ್ತಾ ಇದೆ, ನಿಮಿಷಕ್ಕೆ ಎಷ್ಟು ಅಡಿ ಮೇಲೆ ಹೋಗ್ತಿದೆ ಅಂತಲ್ಲ, ಹಾಗೆ ಪ್ರತಿ ನಿಮಿಷಕ್ಕೆ 417 ಫೀಟ್ ಅನ್ನೋ ಹಾಗೆ ಮೇಲೆ ಹೋಗ್ತಾ ಇರಬೇಕಾದ್ರೆ ಆಲ್ ಆಫ್ ಸಡನ್ ಸಿಕ್ಕಿಲ್ಲ. ಇಮಿಡಿಯೇಟ್ಲಿ ಮೇಡೇ ಅನೌನ್ಸ್ ಮಾಡಿದ್ದಾರೆ ಪೈಲಟ್ಸು. ಆದರೆ ಅಷ್ಟರೊಳಗೆ ಬ್ಲಾಸ್ಟ್ ಆಗಿದೆ. ಬೆಂಕಿ ಹೆಂಗಾಗುತ್ತೆ ಹೇಳಿ? ಇದಕ್ಕಿದ್ದ ಮಧ್ಯಾಹ್ನ 50 ಜನ ಇದ್ರಂತೆ ಹಾಸ್ಟೆಲಲ್ಲಿ ಹುಡುಗರು ಊಟ ಮಾಡ್ಕೊಂಡು ಕೂತಿದ್ದಾರೆ. ಆ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ವಿಮಾನ ಬಂದು ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದಿದೆ. ನೀವು ಆ ಫೋಟೋಸ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಗಾನ್. ಅಂದರೆ ಅಲ್ಲಿ ಆ ಹುಡುಗರಲ್ಲಿ ಇನ್ನೆಷ್ಟು ಜನ ಸತ್ತೋಗಿದಾರೋ ಗೊತ್ತಿಲ್ಲ, ಫ್ಲೈಟಲ್ಲಿ ಎಷ್ಟು ಜನ ಜೀವ ಹೋಗಿದೆಯೋ ಗೊತ್ತಿಲ್ಲ. ಅಂದರೆ ಇಡೀ ವಿಶ್ವ, ಯಾಕೆ ಅಂತಂದರೆ ಅದು ಅಹಮದಾಬಾದ್ನಿಂದ ಲಂಡನ್ಗೆ ಹೊರಡ್ತಿದ್ದಂಥ ಫ್ಲೈಟ್. ಅದು ಮಧ್ಯಾಹ್ನ ಕರೆಕ್ಟಾಗಿ 13:30 ಅಂದರೆ 1:30ಕ್ಕೆ ಟೇಕ್ ಆಫ್ ಆಗಿದ್ದದು. ಟೇಕ್ ಆಫ್ ಆಗಿ 1-1.5 ನಿಮಿಷ ನಾನು ಹೇಳಿದ್ನಲ್ಲ, 1-1.5 ನಿಮಿಷ. ಅದರಲ್ಲಿ 169 ಜನ ಇಂಡಿಯನ್ಸ್, 53 ಜನ UK ಜನ UK ಅವರು ಇದ್ದಿದ್ದು. ಇನ್ನು ಉಳಿದವರು ಬೇರೆ ಬೇರೆ ಪೋರ್ಚುಗೀಸ್ 7 ಜನ ಇದ್ದರು, ಬೇರೆ ಬೇರೆ ಕಂಟ್ರಿಯವರು ಒಂದಿಷ್ಟು ಜನ ಇದ್ದರು. ಸೊ ಎಲ್ಲರೂ ಇದ್ದಂತಹ ಈ ಫ್ಲೈಟ್ ಎಲ್ಲ ಆರಾಮಾಗಿ ಹೊರಟು ಅವ್ರು ಲಂಡನ್ ಕಡೆ ಹೊರಟಿದ್ರು ಅಷ್ಟೇ, ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ರು ಅಷ್ಟೇ. ಆದರೆ ಅವರ ಆಯಸ್ಸನ ಯಮ ಅಲ್ಲೇ ಬರೆದು ಬಿಟ್ಟಿದ್ದ. ವಿಮಾನ ದುರಂತಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ವಿಮಾನ ದುರಂತ ಅಂತ ಯಾವುದು ಕೇಳಿಲ್ಲ. ನಮಗೆ ಅದು ಕರ್ನಾಟಕದವರಿಗೆ ಇಲ್ಲಿಯ ತನಕ ವಿಮಾನ ದುರಂತ ಅಂತ ತಕ್ಷಣ ನಮ್ಗೆ ನೆನಪಾಗೋದು ಮ್ಯಾಂಗ್ಳೂರಲ್ಲಿ ನಡೆದಂತಹ ಒಂದು ವಿಮಾನ ದುರಂತ. ಅದು ಸಹಿತ ಲ್ಯಾಂಡ್ ಆಗಬೇಕಾದ್ರೆ ಸ್ಟ್ರೈಟವೇ ರನ್ವೇ ಕ್ಲೋಸ್ ಮಾಡಿ
ಪ್ರಪಾತಕ್ಕೆ ಬಿದ್ದು ಅವತ್ತೂ ಸಹಿತ 170ಕ್ಕೂ ಹೆಚ್ಚು ಜನ ಪ್ರಾಣ ಬಿಟ್ಟಿದ್ರು. ಅದನ್ನು ಹೊರತುಪಡಿಸಿದ್ರೆ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ನಾವು ಇಂಥದ್ದನ್ನು ಕೇಳಿರಲಿಲ್ಲ. ಆದರೆ ಈಗ ಇಂಥದ್ದೊಂದು ಅನಾಹುತಕಾರಿ ಆಘಾತಕಾರಿ ಒಂದು ಘಟನೆ ನಡೆದಿದೆ. ಆಮೇಲೆ ಇದರಲ್ಲಿ ಬ್ಲೇಮ್ ಮಾಡೋ ಹಾಗೂ ಇಲ್ಲ ಯಾರನ್ನ, ಏರ್ ಇಂಡಿಯಾನ. ಯಾಕೆ ಅಂತ ಹೇಳ್ತೀನಿ, ಈ ಬೋಯಿಂಗ್ ಏರ್ಕ್ರಾಫ್ಟ್ ಏನಿದೆ ಇದು ಕೇವಲ 11 ವರ್ಷ ಓಲ್ಡ್ ಅಷ್ಟೇ. ಅಂದರೆ ಫೇರ್ಲಿ ನ್ಯೂ. ವಿಮಾನದ ವಿಚಾರಕ್ಕೆ ಬಂದಾಗ ನಿಮಗೆ 20 ವರ್ಷ ಹಳೆಯದೆಲ್ಲ ತುಂಬ ಹಳೆಯ ಏರ್ಕ್ರಾಫ್ಟ್ ಅಂತಲ್ಲ, ಅದರಲ್ಲಿ 11 ವರ್ಷ ಅಷ್ಟೇ ಇದಕ್ಕಾಗಿದ್ದು. 11 ವರ್ಷ ಹಳೆಯ ವಿಮಾನ ಇದು, ಫೇರ್ಲಿ ನ್ಯೂ. ಸೊ ಹೀಗಿದ್ದಾಗ ಅಂಥದ್ದೊಂದು ವಿಮಾನ ಟೇಕ್ ಆಫ್ ಆದ ಕೂಡಲೇ ಹಕ್ಕಿಗಳು ಡಿಕ್ಕಿ ಹೊಡೆದು ಅಂತ ಕೆಲವರು ಹೇಳ್ತಾರೆ, ಸಾಕಾಗಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದರಲ್ಲಿ ಹತ್ತತ್ರ 58,000 ಲೀಟರ್ನಷ್ಟು ಫ್ಯೂಯಲ್ ಇತ್ತಂತೆ. ನೀವು ಯೋಚನೆ ಮಾಡಿ, 58,000 ಅಂದರೆ ಅಹಮದಾಬಾದಿಂದ ಲಂಡನ್ಗೆ ಹೋಗಬೇಕು ಅಂತಂದರೆ ಫ್ಯೂಯಲ್ ಫುಲ್ ಸ್ಟಾಕ್ ಆಗಿ ಹೊರಟಿರುತ್ತೆ. ಸೊ ಹಾಗಿರುವಾಗ ಬಿದ್ದ ರಭಸಕ್ಕೆ ಬೆಂಕಿ ಹತ್ಕೊಂಡಾಗ ಹೆಂಗೆ ಧ್ವಂಸ ಆಗೋಗ್ಬಿಟ್ಟಿರುತ್ತೆ. ಸೊ ರಿಪೋರ್ಟ್ಸ್ ಒಂದೊಂದೇ ಬರ್ತಾ ಇದೆ, ಡೆತ್ ಟೋಲ್ ಜಾಸ್ತಿ ಆಗ್ತಾನೇ ಇದೆ. ಅದರಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು ಸಹಿತ ಒಬ್ಬರು ಇದ್ರು ಅಂತ ಗೊತ್ತಾಗಿದೆ. ಅವರ ಸ್ಟೇಟಸ್ ಏನು ಅನ್ನೋದು ಇಲ್ಲಿ ತನಕ ನಮಗೆ ಗೊತ್ತಾಗಿಲ್ಲ. ಸೊ ಬಟ್ ಗೊತ್ತಿಲ್ಲ, ಯಾರೇ ಉಳಿದಿದ್ರು ಸಹಿತ ಅವರು ಅದು ಸಾವಿಗಿಂತ ಘೋರ ಹಂಗಿರುತ್ತೆ ಪಾಪ ಅವ್ರ ಬದುಕೀಗ. ಸೊ ಏನಾಗ್ಬೋದು ಮುಂದೆ ಇವಾಗ ಅಂದರೆ ನಾನು ಹೇಳ್ತಾ ಇರೋದು ಇದು ಇವಾಗ ಇಂಟರ್ನ್ಯಾಷನಲ್ ಫ್ಲೈಟು, ಪರಿಹಾರದ್ದೆಲ್ಲ ಆ ಕಡೆ ಇಡಿ, ಪರಿಹಾರದ ಮಾತುಗಳೆಲ್ಲ ಆ ಕಡೆ ಇಡಿ. ಬಟ್ ಇಂತಹ ಘಟನೆಗಳು ನಡೆದಾಗ ನಿಜಕ್ಕೂ ಫ್ಲೈಟ್ನಲ್ಲಿ ಅದೇ ಹೇಳ್ತೀನಿ, ನಮ್ಮ ಅಮ್ಮನ ಜೊತೆ ಕೂತ್ಕೊಂಡು ನಮ್ಮಮ್ಮ ಹೇಳ್ಬೇಕು, ಅಯ್ಯಪ್ಪ ವಿಮಾನದಲ್ಲಿ ಇನ್ಮೇಲೆ ನಾನು ಹೋಗಲ್ಲ ಅಂತ. ಅಂದರೆ ಅದು ಒಂಥರ ಆತಂಕ ಸೃಷ್ಟಿ ಮಾಡಿಬಿಡತ್ತೆ. ಅದರಲ್ಲೂ ಏರ್ ಇಂಡಿಯಾದಂತಹ ವೆಲ್ ಪ್ರೊಫೆಷನಲ್ ಏರ್ಕ್ರಾಫ್ಟ್ ಏನು ನಡೆಸುವಂತಹ ಏರ್ ಇಂಡಿಯಾದಂತಹ ವಿಮಾನಗಳಲ್ಲಿ ಈ ಥರದ್ದು ಆದಾಗ ಜನಕ್ಕೆ ಅಂದರೆ ಯೂಶ್ವಲಿ ಆತಂಕ ಆಗುತ್ತೆ. ಕಾರಣಗಳು ಸಾವಿರ ಇರ್ಬೋದು. ಈ ಅಪಘಾತಕ್ಕೆ ನಾನು ಹೇಳ್ತಾ ಇರೋದು ಇಲ್ಲಿ ಯಾರ್ದೂ ಮಿಸ್ಟೇಕ್ ಇಲ್ಲ. ಅಂದರೆ ಪೈಲಟ್ ಏನೋ ನಿದ್ದೆ ಬಂದ್ಬಿಟ್ಟು ಕೆಳಗಡೆ ಗುದ್ದಿಲ್ಲ, ಅಥವಾ ಪೈಲಟ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಏನು ಕೆಳಗಡೆ ಬಿದ್ದಿಲ್ಲ. ಮೇಡೆ ಅನೌನ್ಸ್ ಮಾಡಿದ್ದಾರೆ, ಟ್ರಸ್ಟ್ ಎತ್ತಿಲ್ಲ ಅಂತ ಗೊತ್ತಾಗ್ತಿದೆ, ಇಲ್ಲ ಇಳಿತಾ ಇದೆ ಕೆಳಗಡೆ ಅಂದ ತಕ್ಷಣ ಮೇಡೆ ಅನೌನ್ಸ್ ಮಾಡಿದ್ದಾರೆ. ಪಾಪ ನಾನು ಹೇಳ್ತಾ ಇರೋದು ವಿಮಾನದಲ್ಲಿ ಆಗತಾನೆ ಇಲ್ಲಿ ಫ್ಯಾಮಿಲಿಗೆಲ್ಲ ಟಾಟಾ ಹೇಳ್ಬಿಟ್ಟು ಸರಿ ನಾವು ಹೊರಡ್ತೀವಿ ಅಂತೇಳಿ ಖುಷಿಯಾಗಿ ಲಂಡನ್ ಕಡೆಗೆ ಹೊರಟಂತಹ ಆ ಪ್ರಯಾಣಿಕರ ಪರಿಸ್ಥಿತಿ ಹೇಗಿರ್ಬೋದು, ಅವರ ಕುಟುಂಬದವರ ಪರಿಸ್ಥಿತಿ ಹೇಗಿರ್ಬೋದು. ಇನ್ನೂ ಸಹಿತ ಈಗ ಏರ್ಪೋರ್ಟಿಗೆ ಬಿಟ್ಟು, ಅಂದರೆ ನಾನು ಹೇಳ್ತಾ ಇರೋದು ಏರ್ಪೋರ್ಟಿಗೆ ಬಿಟ್ಟು ಒಂದು ಸ್ವಲ್ಪ ದೂರ ಹೋಗಿರ್ತಾರೇನೋ, ಇನ್ನೂ ಮನೆ ತಲುಪಿರಲ್ವೇನೋ, ಅಷ್ಟರೊಳಗಾಗಲಿ ಅವ್ರು ಸಾವಿನ ಸುದ್ದಿ ಕೇಳಬೇಕು ಅಂತಂದರೆ ಅದರ ಪರಿಸ್ಥಿತಿ, ಆ ಮನಸ್ಥಿತಿಗೆ ಸಾಧ್ಯನೇ ಇಲ್ಲ. ಅದು ಇಂಥದ್ದೊಂದು ಕೆಟ್ಟ ಘಟನೆ ಇವತ್ತು ಭಾರತದಲ್ಲಿ, ಅದರಲ್ಲೂ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಿದೆ. ಇಡೀ ವಿಶ್ವದ ದೊಡ್ಡ ದೊಡ್ಡ ಲೀಡರ್ಗಳು ಇವತ್ತು ಅದಕ್ಕೆ ಸಂತಾಪವನ್ನು ಸೂಚಿಸ್ತಿದ್ದಾರೆ. ಅಮಿತ್ ಶಾ ಆಲ್ರೆಡಿ ಡೆಲ್ಲಿಯಿಂದ ಅಹಮದಾಬಾದ್ ಕಡೆಗೆ ಹೊರಟು ಬಿಟ್ಟಿದ್ದಾರೆ. ಗೊತ್ತಿಲ್ಲ ಮುಂದೆ ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಏನು ಕತೆ, ವಿ ಶುಡ್ ವೆಯ್ಟ್ ಆ್ಯಂಡ್ ವಾಚ್. ಬಟ್ ಈ ಸುದ್ದಿ ನನ್ನ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಅತ್ಯಂತ ಕೆಟ್ಟ ಘನಘೋರ ಆಕ್ಸಿಡೆಂಟ್. ಈ ಥರದ ಘಟನೆಗಳು ಮತ್ತೆ ನಮ್ಮ ಕಿವಿಗೆ ಬೀಳದೇ ಇರೋ ಥರ ಆಗಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.